ಮೈಸೂರು ಜಿಲ್ಲೆಯ ಹೊರವಲಯದಲ್ಲಿ ಕಾಡಿನ ಮಧ್ಯೆ ಒಂದು ಹಳೆಯ ಕೋಟೆ ಇದೆ. ಜನರು ಅದನ್ನ ಮರೆಯಾದ ಕೋಟೆ ಎಂದು ಕರೀತಾರೆ. ಒಮ್ಮೆ ಅದು ಶಕ್ತಿಯ, ಕೀರ್ತಿಯ ಸಂಕೇತವಾಗಿತ್ತು. ಇಂದಿಗೆ ಅದು ನಿಶಬ್ದದ ಮನೆಯಾಗಿತ್ತು. ಯಾಕೆಂದರೆ ಆ ಕೋಟೆಯೊಳಗೆ ಒಂದು ವಿಚಿತ್ರ ಇಂದಿಗೂ ಜೀವಂತವಂತೆ ಎಂದು ಜನ ನಂಬುತ್ತಾರೆ. ಆ ಚಿತ್ರ ರಾಜಕುಮಾರಿಯ ರತ್ನಮಾಲೆಯದು. ಅವಳ ಕಣ್ಣುಗಳಲ್ಲಿ ಜೀವ ಇದೆ ಅಂತ ಹೇಳುತ್ತಾರೆ. ಹತ್ತಿರ ಹೋದವರೆಲ್ಲ ಏನಾದ್ರೂ ಒಂದು ರೀತಿಯಲ್ಲಿ ನಾಪತ್ತೆಯಾಗುತ್ತಾರೆ ಎಂದು ಹೇಳುತ್ತಾರೆ. ಪುರಾತತ್ವ ಇಲಾಖೆಯಿಂದ ಒಬ್ಬ ಯುವ ಸಂಶೋಧಕಿ ಡಾಕ್ಟರ್ ಮೀರಾ ಕವಿತಾ ಶೆಟ್ಟಿ ಬಂದರು. ಕೋಟೆಯ ಇತಿಹಾಸವನ್ನ ಅಧ್ಯಯನ ಮಾಡಲು ಬಂದಳು. ಅವಳು ನಂಬಿಕೆಯವಳಲ್ಲ, ವಿಜ್ಞಾನಿಗಳ ಬುದ್ಧಿ ಪ್ರಕಾರ ಯೋಚಿಸುವವಳು. ಆದರೆ ಅವಳಿಗೆ ಈ ಕೋಟೆ ಬಗ್ಗೆ ಕೇಳಿದ ಪ್ರತಿ ಮಾತುಗಳು ಅವಳಲ್ಲಿ ಕುತೂಹಲವನ್ನ ಹುಟ್ಟಿಸಿತು. ಚಿತ್ರದಲ್ಲಿ ಆತ್ಮ ಬಂಧಿತವಾ, ಯಾರೋ ಕಲಾವಿದರ ಎಕ್ಸ್ಟ್ರಾರ್ಡಿನರಿ ಪ್ಲಾನ ಎಂದು ಅವಳು ಯೋಚಿಸುತ್ತಾಳೆ. ಅವಳು ತನ್ನ ನೋಟ್ ಮತ್ತು ಕ್ಯಾಮ್ರಾ ತೆಗೆದುಕೊಂಡು ಕೋಟೆಯೊಳಗೆ ಕಾಲಿಟ್ಟಳು. ಕೋಟೆಯ ಬಾಗಿಲುಗಳು ತೆರೆಯುತ್ತಿದ್ದಂತೆ ಗಾಳಿ ನಿಂತಿತು. ಒಂದು ವಿಚಿತ್ರ ವಾಸನೆ ಮೂಗಿನಲ್ಲಿ ಉಕ್ಕಿತು. ಹಳೆಯ ಬಣ್ಣದ ಬೂದಿ ಮತ್ತು ಧೂಳಿನ ವಾಸನೆ. ಆದರೆ ಅದರೊಳಗೆ ಒಂಥರ ತೇವ ಹೃದಯದ ವಾಸನೆ ಇತ್ತು. ಇಷ್ಟು ವರ್ಷ ಯಾರೂ ಇಲ್ಲಿಗೆ ಬಂದಿರಲಿಲ್ಲ, ಅವಳು ನಿಶ್ಚಲವಾಗಿ ಹೇಳಿಕೊಂಡಳು. ಅವಳು ಫ್ಲಾಶ್ ಲೈಟ್ ಅನ್ನು ಆನ್ ಮಾಡಿ ಮುಂದೆ ನಡೆದು ಒಂದು ಕೊಠಡಿಗೆ ತಲುಪಿದಳು. ಅಲ್ಲಿ ಗೋಡೆಯ ಮೇಲೆ ಒಂದು ಚಿತ್ರವಿತ್ತು. ಆ ಚಿತ್ರ ಅದೇ ರತ್ನಮಾಲೆಯ ಚಿತ್ರವಾಗಿತ್ತು. ಆ ಚಿತ್ರದಲ್ಲಿ ರತ್ನಮಾಲೆಯ ಕಣ್ಣುಗಳು ವಿಚಿತ್ರವಾಗಿ ಇದ್ದವು. ಅವ ನೇರವಾಗಿ ನೋಡುವಂತಿದ್ದವು. ಮೀರಾ ಮುಂದೆ ನಿಂತು ಬರೆತಿದ್ದಳು. ಕಣ್ಗಳ ರೇಖೆಗಳಲ್ಲಿ ಅಸಹಜ ಎನರ್ಜಿ ಇದೆ ಎಂದು ಬರೆಯುತ್ತಿದ್ದಳು. ಆ ಕ್ಷಣದಲ್ಲಿ ಚಿತ್ರದ ಕಣ್ಣುಗಳೊಳಗೆ ಒಂದಿಷ್ಟು ಚಲನವಲನ ಕಂಡಂತೆ ಆಯಿತು. ಯಾರೂ ಇರಲಿಲ್ಲ. ಇದು ಬೆಳಕಿನ ಎಫೆಕ್ಟ್ ಎಂದು ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡಳು. ಆ ರಾತ್ರಿ ಅವಳು ಕೋಟೆ ಹತ್ತಿರ ಲಾಡ್ಜ್ನಲ್ಲಿ ನಿದ್ರೆಗೆ ಹೋಗಲು ಪ್ರಯತ್ನಿಸಿದಳು. ಆದರೆ ರಾತ್ರಿ 3 ಗಂಟೆಗೆ ಅವಳು ಬೆಚ್ಚಿ ಎದ್ದಳು. ಕಿಟಕಿಯಾಚೆ ಯಾರೋ ನಿಂತಿದ್ದರು. ಆ ಶರೀರ ಒಂದು ಹೆಣ್ಣಿನದ್ದು. ಕಣ್ಣಲ್ಲಿ ಕಣ್ಣೀರು, ಕೈಯಲ್ಲಿ ಒಂದು ಹಳೆಯ ಹೂಮಾಲೆ. ಮೀರಾ ಕಣ್ಣು ತೆರೆಯುತ್ತಿದ್ದಂತೆಯೇ ಆ ಶರೀರ ಮಾಯವಾಯಿತು. ಅವಳು ಎದುರಿ ಹೋಗಿದ್ದರೂ ಕ್ಯೂರಿಯಾಸಿಟಿ ಇನ್ನೂ ಹೆಚ್ಚಾಗಿತ್ತು. ಮುಂದಿನ ದಿನ ಅವಳು ಕೋಟೆಯ ದಾಖಲೆಯನ್ನ ಹುಡುಕಿದಳು. ಅಲ್ಲಿ ಪತ್ತೆಯಾಗಿತ್ತು ಒಂದು ಪುರಾತನ ಪತ್ರ. ರಾಜಕುಮಾರಿಯ ರತ್ನಮಾಲೆ ಶೇಷದೇವ ಎಂಬ ಕಲಾವಿದನೊಂದಿಗೆ ಪ್ರೀತಿಯಲ್ಲಿ ಇತ್ತು. ಆದರೆ ರಾಜಕುಮಾರಿಯ ವಿವಾಹವನ್ನು ರಾಜಕೀಯ ಕಾರಣಕ್ಕೆ ನಿಲ್ಲಿಸಲಾಯಿತು. ಅವಳು ಆತ್ಮಹತ್ಯೆ ಮಾಡಿಕೊಂಡಳು ಎಂದು ಆ ಪತ್ರದಲ್ಲಿ ಬರೆದರು. ಶೇಷದೇವ ಅವಳ ಚಿತ್ರ ಬಿಡಿಸಿದ. ಆದರೆ ಆ ಚಿತ್ರದಲ್ಲಿ ಅವಳ ಆತ್ಮ ಬಂಧಿತವಾಗಿದೆ ಅಂತ ಇರುತ್ತೆ. ಅದನ್ನ ಓದಿದ ಕ್ಷಣದಲ್ಲಿ ಮೀರಾ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ಅವಳು ಸತ್ತು ಹೋದರೂ ಬದುಕಿದ್ದಾಳೆ ಅಂತ ಅಳವಿಟ್ಟಂಗಾಯಿತು. 3ನೇ ರಾತ್ರಿ ಮೀರಾ ಮತ್ತೆ ಆ ಕೋಟೆಗೆ ಹೋಗ್ತಾಳೆ. ಈ ಬಾರಿ ಅವಳು ರೆಕಾರ್ಡಿಂಗ್ ಕ್ಯಾಮ್ರಾ ತೆಗೆದುಕೊಂಡು ಹೋಯ್ತಾಳೆ. ಕೋಟೆಯ ಒಳಗೆ ನಿಶಬ್ದ, ಕೇವಲ ಗಾಳಿ ಜೋರಾಗಿ ಬರುತ್ತಿತ್ತು. ಅವಳು ಚಿತ್ರ ಮುಂದೆ ನಿಂತು ಮಾತನಾಡಲು ಶುರು ಮಾಡಿದಳು. ನೀನು ನಿಜವಾಗಿಯೂ ಇದ್ದರೆ ನಿನ್ನ ಕಥೆಯನ್ನು ಹೇಳು ಎಂದು. ಆ ಕ್ಷಣದಲ್ಲಿ ಚಿತ್ರದಲ್ಲಿನ ಬೆಳಕು ತೇಜೋಮಯವಾಗಿತ್ತು. ಗಾಳಿ ಜೋರಾಗಿ ಬರುತ್ತಿದ್ದ ಗಾಳಿ ನಿಧಾನವಾಗಿ ಕಡಿಮೆಯಾಗಲು ಆರಂಭಿಸಿತು. ಅವಳ ಕಣ್ಣ ಮುಂದೆ ಚಿತ್ರದಿಂದ ಒಂದು ನಿಜವಾದ ಕಣ್ಣೀರು ಕೆಳಗೆ ಬಿತ್ತು. ಅವಳು ರೆಕಾರ್ಡಿಂಗ್ ನೋಡಲು ಪ್ರಯತ್ನಿಸಿದಾಗ ಕ್ಯಾಮ್ರಾ ಆನ್ ಆಗಲಿಲ್ಲ. ಬ್ಯಾಟರಿ 100% ಇರುವಾಗಲೇ ಸಡನ್ ಆಫ್ ಆಗಿತ್ತು. ಅವಳು ಹೊರಗೆ ಓಡಬೇಕೆಂದು ಯೋಚಿಸಿದಾಗ ಕೋಟೆಯ ಬಾಗಿಲು ತನಗೆ ತಾನೇ ಮುಚ್ಚಿಕೊಂಡವು. ಗಾಳಿ ತೀವ್ರವಾಗಿ ಜಾಸ್ತಿಯಾಗತೊಡಗಿತು. 3ನೇ ಕ್ಷಣಗಳಲ್ಲಿ ಯಾರೋ ಅವಳ ಹಿಂದೆ ನಿಂತಂತೆ ಅವಳಿಗೆ ಅನಿಸುತ್ತದೆ. ಅವಳು ತಿರುಗ್ತಾಳೆ. ಚಿತ್ರದೊಳಗಿನ ರಾಜಕುಮಾರಿ ಹೊರಗೆ ಬಂದಂತೆ ಕಾಣಿಸಿಕೊಂಡಳು. ನನ್ನನ್ನು ಬಂಧಿಸಿದ್ದು ಅವರು, ನನ್ನ ಪ್ರೀತಿಯ ಕತ್ತಿಯಲ್ಲಿ ರಕ್ತವಿಟ್ಟವರು ಎಂಬ ಶಬ್ದ ಅವಳಿಗೆ ಕೇಳಿಸುತ್ತದೆ. ಅವಳ ಧ್ವನಿ ದುಃಖದಿಂದ ಕೂಡಿದರೂ ಕೋಪದಿಂದ ಮಾತನಾಡುತ್ತಿದ್ದಳು. ಮೀರಾ ಬೆಚ್ಚಿ ನಿಂತಳು. ನಾನು ನಿನಗೆ ಸಹಾಯ ಮಾಡುತ್ತೇನೆ ಅಂತ ಮೀರಾ ಹೇಳ್ತಾಳೆ. ಆದರೆ ಆತ್ಮ ನಗುತ್ತಾ, ಮಾನವರು ಎಂದಿಗೂ ನೆರವಾಗಲಾರರು, ನೀನು ನನ್ನ ಸ್ಥಾನಕ್ಕೆ ಬರಬೇಕಿತ್ತೆ ಅಂತ ಹೇಳುತ್ತೆ. ಕಾಲದ ಕ್ಷಣದಲ್ಲಿ ಚಿತ್ರ ಮೀರಾವನ್ನೇ ಒಳಗೆ ಎಳೆದಂತಾಗಿತ್ತು. ಅವಳು ಕಿರುಚಿದಳು, ನನ್ನನ್ನು ಬಿಡು ಎಂದು. ಆದರೆ ಅವಳ ಧ್ವನಿ ನಿಶಬ್ದದಲ್ಲಿ ಮಾಯವಾಯಿತು. ದೀಪದ ಬೆಳಕಿನಲ್ಲಿ ಚಿತ್ರ ಮತ್ತೆ ಶಾಂತವಾಗಿತ್ತು. ಆದರೆ ಈಗ ಅದರೊಳಗೆ ಮೀರಾಳ ಮುಖ ಕಾಣಿಸಿತು. ಮುಂದಿನ ಬೆಳಗ್ಗೆ ಅಧಿಕಾರಿಗಳು ಬಂದಾಗ ಮೀರಾ ಕಾಣೆಯಾಗಿದ್ದಳು. ಆದರೆ ಕೋಟೆಯೊಳಗಿನ ಚಿತ್ರ ಹೊಸದಾಗಿ ಬಣ್ಣಿಸಲಾಗಿದ್ದಂತಿತ್ತು. ಚಿತ್ರದಲ್ಲಿನ ಕಣ್ಣುಗಳು ಈಗ ಮೀರಾದ ಕಣ್ಣುಗಳು. ಅವಳ ಕ್ಯಾಮರಾ ಒಂದು ಮೂಲೆಗಡೆ ಸಿಕ್ಕಿತು.
ಅದರ ಫುಟೇಜ್ ನೋಡಿದಾಗ ಚಿತ್ರದಲ್ಲಿ ಮೀರಾ ಕಣ್ಣಿಗೆ ಹೊಳೆಯುವ ಬೆಳಕು ಮತ್ತು ಅವಳು ಚಿತ್ರದಲ್ಲಿ ಹೀರಿಕೊಳ್ಳುವ ಕ್ಷಣ ಎಲ್ಲವೂ ದಾಖಲಾಗಿತ್ತು. ಆದರೆ ಆ ವಿಡಿಯೋ ಯಾರು ಅಂತ್ಯದವರೆಗೆ ನೋಡಲಿಲ್ಲ, ಯಾಕೆಂದ್ರೆ ಕೊನೆಯ ಸೆಕೆಂಡ್ಗಳಲ್ಲಿ ಕ್ಯಾಮ್ರಾ ತನ್ನತ್ತಾನೆ ಆಫ್ ಆಗುತ್ತಿತ್ತು. 1 ತಿಂಗಳ ನಂತರ ಮತ್ತೊಂದು ಸಂಶೋಧನಾ ತಂಡ ಕೋಟೆಗೆ ಹೋದರು. ಅವರಲ್ಲಿ ಒಬ್ಬ ಸಂಶೋಧಕ ರೋಹಿತ್. ಅವನ ಕ್ಯೂರಿಯಾಸಿಟಿ ಮೀರಾಳಿಗಿಂತಲೂ ಹೆಚ್ಚು. ಅವನು ಚಿತ್ರವನ್ನ ನೋಡಿದ ಕ್ಷಣದಲ್ಲಿ ಆ ಕಣ್ಣುಗಳು ನಾನು ನೋಡಿದ್ದೇನೆ ಅಂದ. ಹೌದು, ಅವನು ಮೀರಾಳ ಜೊತೆ ಟ್ರೈನಿಂಗ್ ಮಾಡ್ತಿದ್ದ ಒಬ್ಬ ಹುಡುಗ ಆಗಿದ್ದ. ಆ ರಾತ್ರಿ ರೋಹಿತ್ ಕೂಡ ಕಾಣಿಯಾಗಿದ್ದ. ಚಿತ್ರದಲ್ಲಿನ ಕಣ್ಣುಗಳಲ್ಲಿ ಈಗ 2, ಒಂದು ಮೀರಾ ಮತ್ತೊಂದು ರೋಹಿತ್ ನದ್ದಾಗಿತ್ತು. ಕೋಟೆಯ ಹಳೆಯ ಸಂಗ್ರಹದ ಪಂಡಿತರು ಹೇಳಿದರು, ಈ ಚಿತ್ರ ಖರ್ಚಾಗಿಲ್ಲ, ಅದು ಎನರ್ಜಿ ಟ್ರ್ಯಾಪ್. ಯಾರಲ್ಲಿ ಕ್ಯೂರಿಯಾಸಿಟಿ ಇದ್ದೆ ಅವರ ಆತ್ಮ ಅದರಲ್ಲಿ ಸೆರೆಯಾಗುತ್ತದೆ. ಧರ್ಮವೂ ಅಲ್ಲ, ಪಾಪವೂ ಅಲ್ಲ, ಇದು ಪೂರಣವೇ ಆಗದ ಪ್ರೀತಿಯ ಶಾಪ ಆಗಿದೆ ಅಂತ ಹೇಳ್ತಾರೆ. ಇಂದಿಗೂ ಯಾರಾದರೂ ಕೋಟೆಗೆ ಹೋದರೆ ಗಾಳಿ ಜೋರಾಗಿ ಬೀಸುತ್ತದೆ. ಕೋಣೆಯ ಒಳಗೆ ಚಿತ್ರ ಮುಂದೆ ಹೋದರೆ ಕಣ್ಣುಗಳು ತಿರುಗುತ್ತವೆ. ಅದನ್ನ ನೋಡಿದ ತಕ್ಷಣ ಹೊರಗೆ ಬಾರದಿದ್ದರೆ ಅವರ ಆತ್ಮವು ಆ ಚಿತ್ರದಲ್ಲಿ ಸಿಲುಕುತ್ತದೆ ಅಂತೆ. ಗ್ರಾಮದ ಹಿರಿಯರು ಹೇಳುತ್ತಾರೆ, ಕೋಟೆಯೊಳಗಿನ ಚಿತ್ರವನ್ನ ಮುಟ್ಟಬೇಡಿ, ಅದರಲ್ಲಿ ಕೇವಲ ಬಣ್ಣವಿಲ್ಲ, ಅದು ಆತ್ಮಗಳ ನೆಲ. ಕೆಲವರು ಚಿತ್ರವನ್ನ ಸುಡೋಕೆ ಯತ್ನಿಸಿದರೂ ಆ ರಾತ್ರಿ ಅವರ ಮನೆಯೇ ಸುಟ್ಟು ಹೋಗುತ್ತದೆ. ಇಂದು ಕೋಟೆಯೊಳಗೆ ಹೋದವರು ಕೆಲವೇ ಜನ. ಅವರು ಹೇಳ್ತಾರೆ, ರಾತ್ರಿ 2 ಚಿತ್ರದ ಕಣ್ಣಲ್ಲಿ ಬೆಳಕು ಉಳಿಯುತ್ತದೆ ಮತ್ತು ಮಹಿಳೆಯ ಧ್ವನಿ ಕೇಳುತ್ತದೆ, ನನ್ನ ಕತೆ ಕೇಳಿ ಎಂದು. ಈ ಕತೆ ಕೇವಲ ಭಯದ ಕಥೆಯಲ್ಲ, ಇದು ಅತೃಪ್ತ ಆತ್ಮದ ಕತೆ ಮತ್ತು ಮಾನವನ ಕ್ಯೂರಿಯಾಸಿಟಿಯ ಬೆಲೆ. ಕೆಲವೊಮ್ಮೆ ತಿಳಿಯಬೇಕಾದದ್ದನ್ನ ತಿಳಿಯೋದು ಪಾಪವೇ ಆಗುತ್ತದೆ. ಇಂದಿಗೂ ಕೋಟೆಯ ಬಾಗಿಲು ಮುಚ್ಚಿದೆ, ಆದರೆ ಯಾರಾದರೂ ಅದನ್ನು ತೆರೆದರೆ ಚಿತ್ರದಲ್ಲಿನ ಕಣ್ಣುಗಳು ಮತ್ತೆ ಜೀವ ಪಡೆಯುತ್ತವೆ. ಮೀರಾ, ರತ್ನಮಾಲೆ, ರೋಹಿತ್ ಅವರ ಆತ್ಮಗಳು ಹೊಸ ಆತ್ಮದ ನಿರೀಕ್ಷೆಯಲ್ಲಿ ಕಾಯುತ್ತಿವೆ ಮತ್ತು ಕೋಟೆಯ ಒಳಗಡೆ ಆ ಶಬ್ದ ಇಂದಿಗೂ ಕೇಳು ಬರುತ್ತದೆ, ನನ್ನನ್ನ ಮುಕ್ತಗೊಳಿಸು ಅಂತ. ನಮಸ್ಕಾರ.